पूर्णगुणार्णवाय विश्वोदयस्थितिलयोन्नयतिप्रदाय ज्ञानप्रदाय विबुधासुरसौख्यदुःखसत्कारणाय नारायणं सुरगुरुं जगदेकनाथं भक्तप्रियं सकललोकनमस्कृतं त्रैगुण्यवर्तितमजं बहुमाद्यमीशं वन्दे भवघ्नममरासुरसिद्धवर्जितम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते धर्मक्षेत्रे कुरुक्षेत्रे समवेतायुयोत्सवः मामकाः पाण्डवाश्चैव किमकुर्वत सञ्जय एवं नारायणं नत्वा सर्वदोषविवर्जितं परिपूर्णं गुरुंश्चान् गीतार्थं वक्ष्यामि लेशतः समस्तगुणसम्पूर्णं सर्वदोषविवर्जितं नारायणं नमस्कृत्य गीता तात्पर्यमुच्यते गुणगणनिलयं पतिं रमायाः जगदघदहनं च वासवीसूनुं मुनिकुलतिलकञ्च पूर्णबोधं गुरुमपि परमं गुरुञ्च मे वन्दे लक्ष्मीनारायणं नत्वा पूर्णबोधादिकान् गुरून् कुर्मः श्रीकृष्णगीतायाः भाष्याद्युक्तार्थसङ्ग्रहः अथवा बहुनैतेन किं ज्ञातेन तवार्जुन विष्टभ्य अहमिदं कृष्णं एकांशेन स्थितो जगते उपसंहार ಶ್ಲೋಕ ಅಥವಾ ಒಟ್ಟು ಎಲ್ಲೆಲ್ಲಿ ಶ್ರೀಮದ್ ವಿಭೂತಿಮತ್ವ ಮತ್ತು ಶ್ರೀಮದ್ ಊರ್ಜಿತತ್ವ ಇವೆಲ್ಲ ಕಾಣುತ್ತೋ ಅಲ್ಲೆಲ್ಲ ನನ್ನ ಒಂದು ಸನ್ನಿಧಾನ ಇದೆ ಅಂತ ತಿಳ್ಕೊ ಅಂತ ಹೇಳಿ ಜೊತೆಗೆ ಅಥವಾ ಬಹುನೈತೇನ ಕಿಂ ಜ್ಞಾತೇನ ಇಷ್ಟೆಲ್ಲ ತುಂಬ ತಿಳ್ಕೊಂಡೇನು ಮುಖ್ಯ ಸೂತ್ರ ಏನು ಅಂದರೆ ಭಾಷ್ಯ ಯಾವುದೇ ಇಲ್ಲ ಯಾವುದಕ್ಕೆ ಇದಕ್ಕಾಗ್ಬೇಕಾ ಇದಕ್ಕೆ ಯದ್ಯದ್ ವಿಭೂತಿಮತಿಥಿ ವಿಸ್ತಾರ ಅದಿಷ್ಟು ಸಂಕ್ಷೇಪವಾಗಿ ಎಲ್ಲೆಲ್ಲಿ ಯಾವ್ಯಾವ ರೂಪದಿಂದ ಯಾರ್ಯಾರಲ್ಲಿ ವಿಭೂತಿ ರೂಪದಿಂದ ಇದ್ದಾನೆ ಸಾಕ್ಷಾತ್ ರೂಪಗಳು ಯಾವುದೋ ಅದೆಲ್ಲ ಹೇಳಿದ ಮೇಲೆ ಯದ್ಯದ್ ವಿಭೂತಿ ಮಿತಿ ವಿಸ್ತಾರ ಇದಿಷ್ಟು ವಿಸ್ತಾರವಾಗಿ ಹೇಳಬೇಕು ಅಂದರೆ ಎಲ್ಲೆಲ್ಲಿ ವಿಶೇಷತೆ ಕಾಣುತ್ತೋ ಅಲ್ಲಿ ನನ್ನ ಒಂದು ವಿಭೂತಿ ರೂಪ ಇದೆ ತಿಳ್ಕೊಂಡ್ಬಿಟ್ಟು ವಿಷ್ಣುವಾದಿ ಇತಿತು ಸ್ವರೂಪಾಣ್ಯೇವ ಬಿಸಿ ಇದೆ ಅಂದರೆ ಅಗ್ನಿ ಕಾಂಟ್ಯಾಕ್ಟ್ ಅಂತ ಬಿಸಿಲಿದ ಅಗ್ನಿರ ಚಾನ್ಸಸ್ ಇಲ್ಲ ಆ ರೀತಿಯಲ್ಲಿ ಎಲ್ಲೇ ಒಂದು ವಿಶೇಷತೆ ಇದ್ದರೆ ಅದು ದೇವರ ಅನುಗ್ರಹದಿಂದ ಬಂದಿದ್ದೆ ಹೊರತು ಬೇರೆ ಅಲ್ಲ ಅಲ್ಲೊಂದು ರೂಪ ಇಟ್ಟಿದ್ದಾನೆ ಅನ್ಯಾನಿತು ತೇಜೋ ಅಂಶಯುಕ್ತಾನಿ ವಿಸ್ತರ ವಿಷ್ಣುವಾದೀನಿತು ಸ್ವರೂಪಾಣ್ಯೇವ ವಿಷ್ಣು ಮೊದಲಾದ ರೂಪಗಳು ಸ್ವರೂಪ ಅನ್ಯಾನಿತು ತೇಜೋ ಅಂಶಯುಕ್ತಾನಿ ಉಳಿದೆಲ್ಲ ಕೂಡ ತೇಜಸ್ಸಿನ ಒಂದು ಭಾಗ ಹೊಂದಿರದ ಹೊರತು ಬೇರೆ ರೀತಿ ಅಲ್ಲ ತಥಾಚ ಪೈಂಗಿ ಖಿಲೇಶು ಇದನ್ನೆಲ್ಲ ಪೈಂಗಿ ಖಿಲ ಅಂತಕ್ಕಂಥ ಶ್ರುತಿಯಲ್ಲಿ ಹೇಳಿದ್ದಾರೆ ವಿಶೇಷಕಾಃ ರುದ್ರವೈನ್ಯ ಇಂದ್ರ ದೇವವರ ರಾಜನ್ಯಾದ್ಯಾಃ ಅಂಶಯುತಾಃ ಅನ್ಯಜೀವಾಃ ಕೃಷ್ಣವ್ಯಾಸೌ ರಾಮಕೃಷ್ಣೌ ಚ ರಾಮಕಪಿಲಯಜ್ಞಮುಖಾಃ ಸ್ವಯಂ ಸಹ ಇತಿ ಹೇಳ್ತಾರೆ ಶ್ರುತಿ ಯಾವುದು ಅಂದರೆ ವಿಶೇಷಕಾಃ ವಿಶೇಷಕಾಃ ವಿ ಅಂದರೆ ಗರುಡ ಶೇಷ ಅಂದರೆ ಶೇಷದೇವರು ಕ ಅಂದರೆ ಬ್ರಹ್ಮವಾಯುಗಳು ಸುಮ್ಮನೆ ವಿಶೇಷಕ ಸುಮ್ಮನೆ ಓದೋದು ಬೇರೆ ಪದ ತೊಳ್ಕೊಡೋದು ಹೋಗಿರೋ ಅರ್ಥ ಬೇರೆ ಆಮೇಲೆ ಮುಂದೆ ಯಾರು ಬಂದರು ರುದ್ರ ಅವರಾದ್ಮೇಲೆ ರುದ್ರದೇವರು ವೈನ್ಯ ಋತುಚಕ್ರವರ್ತಿ ಇಂದ್ರಾದಿ ದೇವತೆಗಳು ಆಮೇಲೆ ಚಕ್ರವರ್ತಿಗಳು ಇವರೆಲ್ಲ ಎಂಥವರು ದೇವರಾಜರು ಇಂದ್ರ ದೇವ ರಾಜ ಅನ್ಯಾದ್ಯಾಹ ರಾಜನ್ಯರು ಅಂದರೆ ಕ್ಷತ್ರಿಯರು ರಾಜನ್ಯಾದ್ಯಾಹ ಅಂಶಯುತಾಹ ಅನ್ಯಜೀವಾಹ ಅವ್ರು ಎಲ್ಲರೂ ಅವ್ರು ದೇವರು ಅಂತ ಕರೆದಿದ್ರೆ ದೇವರು ಅಂತ ಅರ್ಥ ಅಲ್ಲ ದೇವರು ವಿಭೂತಿ ರೂಪ ಉಳ್ಳವರು ಅಂತ ಅರ್ಥ ಹೊರತು ಬೇರೆ ಅಲ್ಲ ಕೃಷ್ಣ ಇವತ್ತು ಅಲಂಕಾರಕ್ಕೆ ಕುಡಿಸಿದಾಗ ಹೇಳ್ತಾರೆ ಪ್ರದ್ಯುಮ್ನ ಅನಿರುದ್ಧ ಅಂತ ಹೇಳಿ ಪ್ರದ್ಯುಮ್ನ ಏನೋ ಅಲ್ಲ ಅವರು ಏನಾಗಿದೆ ಅಲ್ಲಿ ಆವಾಹನ ಮಾಡಿದ್ದಾರೆ ಅಂದರೆ ಅಷ್ಟಕ್ಕೆ ಅನುಸಂಧಾನ ಹೊರತು ಅವರವರಿಗೆ ಭೇದ ಇದೆ ಹೊರತು ಅಭೇದ ಇಲ್ಲ ಹೌದೌದು ಎಲ್ಲ ವಿಭೂತಿ ರೂಪಗಳು ಅಂಶ ಶಬ್ದಕ್ಕೆ ಅದೇ ಅರ್ಥ ಇಲ್ಲಿ ಅನ್ಯಜೀವ ಉಳಿದವರಿಗೆ ಅರ್ಥ ಅಲ್ಲ ವಾಯುದೇವರ ಅಂಶ ಅಂದ್ರೆ ಅರ್ಥ ಬೇರೆ ಅಗ್ನಿ ಅಂಶ ಅದು ಬೇರೆ ದೇವರ ಅಂಶ ಅಂದರೆ ವಿಭೂತಿ ದೇವರಿಗೆ ಬೇರೆ ಅಂಶ ಅಂತಿಲ್ಲ ಎಲ್ಲ ಸಾಕ್ಷಾತ್ ಆದ್ದರಿಂದ ಸ್ವಲ್ಪ ಅಂತ ಹೇಳೋದಕ್ಕೆ ಹೇಳಿದ ಮಾತು
ಹಾಂ, ಸ್ವರೂಪಾಂಶ ಬೇರೆ, ಭಿನ್ನಾಂಶ ಬೇರೆ. ಇಲ್ಲಿ ಅಂಶ ಅಂದರೆ ಸ್ವರೂಪಾಂಶ ಅಂದ್ರೂ ಒಂದೇ, ತಾನೇ ಅಂದರೂ ಒಂದೇ. ಉಳಿದವರಿಗೆಲ್ಲ ಕೂಡ ಏನೋ ಕಿಂಚಿತ್ ಸಾದೃಶ್ಯ, ಸಂಪೂರ್ಣ ಆಧೀನ್ಯ. ಆಧೀನ್ಯ ಕಿಂಚಿತ್ತು, ಸಾದೃಶ್ಯ ಜಾಸ್ತಿ ಅಲ್ಲ. ಸಾದೃಶ್ಯ ಕಿಂಚಿತ್ತು, ಆಧೀನ್ಯ ಟೋಟಲ್. ಎಲ್ಲರೂ ಎಲ್ಲ ಕಾಲಕ್ಕೆ ಇರೋದೆ. ಕೃಷ್ಣ ವ್ಯಾಸವು ಇವರೆಲ್ಲ ವಿಭೂತಿ ರೂಪ ಅನ್ಯ ಜೀವರೇ ಹೊರತು ದೇವರಲ್ಲ. ಏನೋ ಭಿನ್ನಾಂಶ. ಎಲ್ಲರೂ ಮಹಾಲಕ್ಷ್ಮಿಯಿಂದ ಎಲ್ಲರೂ ಭಿನ್ನಾಂಶ. ಕೃಷ್ಣ ವ್ಯಾಸವು, ಇಲ್ಲಿ ಕೃಷ್ಣ ವ್ಯಾಸ, ಇಲ್ಲಿ ಕೃಷ್ಣೀನಾಂ ಏನು ಹೇಳಿದರು? ಕೃಷ್ಣ ವಾಸುದೇವೋಸ್ಮಿ. ಆಮೇಲೆ ಮುನೀನಾಮಪ್ಯಹಂ ವ್ಯಾಸ ರಾಮಶತ್ರುಭೃತಾಮಹಂ. ಕೃಷ್ಣ ಇನ್ನೊಬ್ಬ ಕೃಷ್ಣ, ಮುನೀನಾಮಪ್ಯಹಂ ವ್ಯಾಸ ಒಂದು, ಅಲ್ಲಿ ಕೃಷ್ಣೀನಾಂ ವಾಸುದೇವೋಸ್ಮಿ ಒಂದು, ಇಬ್ಬರು ಕೃಷ್ಣರಿದ್ದಾರೆ. ಕಪಿಲ ರಾಮಶಸ್ತ್ರಭೃತಾಮಹಂ, ಸಿದ್ಧಾನಾಂ ಕಪಿಲೋ ಮುನಿ. ಯಜ್ಞ ಭಾಗವತದ ಅದಲ್ಲಿ ಬರುತ್ತದೆ. ಪ್ರಮುಖ ಇವರೆಲ್ಲ ಯಾರು? ಇವರೆಲ್ಲ ಕೂಡ ಸ್ವಯಂ ಸಹ ಸಾಕ್ಷಾದಂಶಗಳು, ಇವು ಭಿನ್ನಾಂಶಗಳು. ಆ ರೀತಿ ಆಯಿತು. ಸೈವೈಕೋ ಭಾರ್ಗವ ದಾಶರಥಿ ಕೃಷ್ಣಾದ್ಯಾಹ ತು ಅಂಶಯುತಾಃ ಅನ್ಯಜೀವಾಃ ಇತಿ ಗೌತಮಖಿಲೇಶು. ಸೈವ ಏಕಃ ಭಾರ್ಗವಃ, ಭಾರ್ಗವ ದಾಶರಥಿ ಕೃಷ್ಣ ಇತ್ಯಾದಿ ರೂಪಗಳೆಲ್ಲ ಸಾಕ್ಷಾತ್. ಉಳಿದರೆಲ್ಲ ಅಂಶಯುತಾಃ ಭಿನ್ನಾಂಶರು, ಅನ್ಯಜೀವಾಃ ಇತಿ ಗೌತಮಖಿಲೇಶು. ಅದು ಪೈಂಗಿಖಿಲ, ಇದು ಗೌತಮಖಿಲ. ಹಾಂ, ಅರ್ಥ ಒಂದೇ, ಬೇರೆ ಬೇರೆ ಶ್ರುತಿಗಳು, ಅದರಿಂದ ಸಂವಾದ ಬರುತ್ತೆ ಅಂತ ಅರ್ಥ. ಋಷಯೋ ಮನವೋ ದೇವ ಮನುಪುತ್ರಾಃ ಮಹೋಜಸಃ ಕಲಾ ಸರ್ವೇ ಹರೇರೇವ ಸಪ್ರಜಾಪತಯ ಸ್ಮೃತಾಃ ಏತೆ ಸ್ವಾಂಶ ಕಲಾ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ. ಭಾಗವತದ ಶ್ಲೋಕ ಅದು. ಋಷಿಗಳು, ಮನುಗಳು, ದೇವರು, ದೇವತೆಗಳು, ಮನುಪುತ್ರರು ಇವರೆಲ್ಲ ಮಹಾ ಸಾಮರ್ಥ್ಯವುಳ್ಳವರು. ಆದರೆ ಇವರೆಲ್ಲ ಸರ್ವೇ ಹರೇಹೇ ಕಲಾ ಏವ. ಇವರೆಲ್ಲ ಭಿನ್ನಾಂಶರೇ ಹೊರತು ಸಾಕ್ಷಾತ್ ರೂಪಗಳಲ್ಲ. ಮತ್ತು ಸಪ್ರಜಾಪತಯ ಸ್ಮೃತಃ, ದಕ್ಷ ಪ್ರಜಾಪತಿ ಮೊದಲಾದವರ ಸಮೇತವಾಗಿ ಇವರು ಯಾರೂ ಸಾಕ್ಷಾತ್ ರೂಪಗಳಲ್ಲ. ಏತೆ ಸ್ವಾಂಶ ಕಲಾ ಪುಂಸಃ, ಪರಮಾತ್ಮನ ಭಿನ್ನಾಂಶರೇ ಹೊರತು ಸಾಕ್ಷಾತ್ ರೂಪ ಅಲ್ಲ. ಕೃಷ್ಣಸ್ತು ಭಗವಾನ್ ಸ್ವಯಂ. ಕೃಷ್ಣಲ್ಲಿ ಕೃಷ್ಣ ಬದಲಾದ ಎಲ್ಲ ರೂಪಗಳು ಕೂಡ ಅವು ಸ್ವಯಂ ಅಂದರೆ ಸಾಕ್ಷಾತ್ ಅಂಶಗಳು, ಸ್ವರೂಪಾಂಶಗಳು ಅಂತ ಅರ್ಥ. ಇತಿ ಚ ಭಾಗವತೆ ಋಷ್ಯಾದೀನ್ ಅಂಶಯುತತ್ವೇನ ಭುಕ್ತ್ವಾ ವರಾಹಾದೀನ್ ಸ್ವರೂಪತ್ವೇನ ಆಹಾ. ಋಷ್ಯಾದಿಗಳನ್ನು ಅಂಶ ಅಂತ ಕರೆದ್ರು, ಇವರಲ್ಲಿ ಸ್ವರೂಪ ಅಂತ ಕರೆದು, ಈ ಅರ್ಥದಲ್ಲೇ ಕರೆದಿರೋದಾದ್ದರಿಂದ ಇದರಲ್ಲಿ ಹೀಗೆ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ. ಅನ್ಯಸ್ತು ವಿಶೇಷೋ ನ ಕುತ್ರಾಪಿ ಅವಗತಃ. ಉಳಿದವ್ರು ಹೇಳ್ತಕ್ಕಂಥ ವಿಶೇಷ ಅಂಬುದು ಎಲ್ಲೂ ಇಲ್ಲ, ಸುಳ್ಳೋದು, ಅದನ್ನು ಹೇಳಬಾರ್ದು. ಇದನ್ನೇ ಹೇಳಬೇಕು. ಇನ್ನೊಬ್ರು ಹೇಳೋದೇನು ಅಂದರೆ ಸಾಕ್ಷಾತ್ ಅಂಶ ಅಂತ ಹೇಳ್ಬಿಡ್ತಾರೆ ಎಲ್ಲರನ್ನು, ಹಾಗೆ ಹೇಳಬಾರ್ದು. ಅದು ಏನು ಮಾಡಿದ್ರು ಅಂದರೆ ಹಿಂದಿನ ಬಿಟ್ಬಿಟ್ರು ಅವರು. ಕೃಷ್ಣ ರಾಮನ ಸೇರ್ತಾರೆ, ರಾಮನ ಹೇಳ್ತಾರೆ. ಕೃಷ್ಣ ಪ್ರಧಾನ, ರಾಮ ಸೆಕೆಂಡ್ರಿ, ಉಳಿದವರು ಕಡಿಮೆ ಹೋಗ್ಬಿಡ್ತಾರೆ. ಹಾಗಿರಬಾರ್ದು. ಕೃಷ್ಣ ಅಂದರೆ ಎಲ್ಲ ರೂಪಗಳು ಸೇರಿ ಹೇಳಿದ್ರು. ಕಾಂಟೆಸ್ಟ್ ಬಿಟ್ಬಿಡ್ತಾರೆ. ಹಿಂದೆ ಋಷಿಯೋ ಮುನ ಇದೆ, ಅವರಲ್ಲ ಅಂತ ಹೇಳೋದು ಭಗವಾನ್ ಸ್ವಯಂ ಅಂತ ಹೇಳಿದರು. ಹಿಂದೆ ಎಲ್ಲ ರೂಪ ಲಿಸ್ಟ್ ಕೊಟ್ಟಿದ್ದಾರೆ, ಅದಲ್ಲ ಅಲ್ಲ, ಅದು ಕಂಟಿನ್ಯೂಷನ್ ಬಂದಿರೋದು. ಅದು ಸರಿಯಾಗಿ ಓದ್ದೆ ಏನು ಮಾಡ್ಕೊಂಡ್ಬಿಟ್ರು, ಅಪಾರ್ಥ ಮಾಡಿಕೊಂಡು ಯಾವ ಸಾಕ್ಷಾತ್ ಅಲ್ಲ, ಕೃಷ್ಣ ಒಂದೇ ಅಂತ ಹೇಳಿ ಅಪಾರ್ಥ ಮಾಡಿ. ತುಶಬ್ದ ಏವಾರ್ಥೆ ಅನ್ಯಸ್ತು ವಿಶೇಷೋ ಕುತ್ರಾಪಿ ನ ಅವಗತಃ ಅಂಶತ್ವಂಚ ತತ್ರಾಪಿ ಅವಗತಂ ಉದ್ವಪರ್ಹ ಆತ್ಮನಃ ಕೇಶೌ ಇತಿ ಮೃಡಯಂತಿ ಇತಿ ಬಹುವಚನಂಚ ಯುಕ್ತಂ. ಇಲ್ಲೂ ಕೂಡ ಅಂಶತ್ವವನ್ನು ಹೇಳಿದ್ದಾರೆ. ಉದ್ವಪರ್ಹ ಆತ್ಮನಃ ಕೇಶವು ಅಂತೇಳಿ ಭಾಗವತದಲ್ಲಿ ವಿಷ್ಣು ಪುರಾಣದಲ್ಲಿ ಬರುತ್ತೆ. ಪರಮಾತ್ಮ ತನ್ನ ಎರಡು ಕೇಶಗಳನ್ನು ತೆಗೆದ, ಒಂದು ಕೇಶ ಕೃಷ್ಣಕೇಶ ಕೃಷ್ಣ, ಶುಕ್ಲಕೇಶ ಆವೇಶ ಅಂತ ಹೇಳಿಬಿಟ್ಟು. ಕೇಶ ಪರಮಾತ್ಮನ ಅಂಶ, ಅದು ಪೂರ್ತಿ ವಿಶ್ವರೂಪ ತೋರಿಸೋದ್ರಿಂದ ಪರಮಾತ್ಮನ ಯಾವ ಭಾಗಕ್ಕೂ ಕೂಡ ಭೇದ ಇಲ್ಲ, ಅಭೇದನೇ ಇದೆ, ವಿಶೇಷ ಇದೆ ಅಷ್ಟೇ ಹೊರತು ಬೇರೆ ಇಲ್ಲ ಅಂತಾಯ್ತು. ಅಂದರೆ ಇದು ದೇವ್ರ ಬಗ್ಗೆ ಹೇಳಲೇಬಾರ್ದು. ದೇವ್ರ ಫಸ್ಟ್ ಬಿಟ್ಟು ಉಳಿದವ್ರಿಗೆ ಆದರೆ, ಉಳಿದವರೆಲ್ಲ ಕೊನೆವರೆಗಿದ್ರೆ ಅಂಶ, ಒಮ್ಮೊಮ್ಮೆ ಬಂದರೆ ಆವೇಶ. ಮೃಡಯಂತಿ, ಹೌದು ಹೌದು ಹೌದು. ಮೃಡಯಂತಿ ಇತಿ ಬಹುವಚನಂ ಚ ಅಯುಕ್ತಂ. ಮೃಡಯಂತಿ ಅಂತ ಹೇಳಿದ್ರಿಂದ ಬಹುವಚನ ಎಲ್ಲ ಹೇಳಿರೋದ್ರಿಂದ ಅದು ಸರಿಯಾಗಿ ಅರ್ಥ ಮಾಡಿಕೊಳ್ಳಿ ಅಂತ ಹೇಳಿ ಎಲ್ಲರ ಅಪಾರ್ಥನೆ ಮಾಡಿರೋದು. ನಹಿ ಅಂತರ ಅನ್ಯದುಕ್ತ್ವ ಪೂರ್ವಂ ಅಪರಾಮೃಶ್ಯ ತತ್ಕ್ರಿಯಾ ಉಚ್ಯಮಾನ ದೃಷ್ಟ ಕುತ್ರಚಿತ್. ಒಂದು ವಾಕ್ಯ ಓದಬೇಕಾದ್ರೆ
ನಹಿ ಅಂತರ ಅನ್ಯದುಕ್ತ ಪೂರ್ವಂ ಅಪರಾಮೃಶ್ಯ ತತ್ಕ್ರಿಯಾ ಉಚ್ಯಮಾನ ದೃಷ್ಟ ಕುತ್ರಚಿತ್. ಎಲ್ಲೂ ಕೂಡ ಒಂದು ಹೇಳ್ತಾ ಇರಬೇಕಾದ್ರೆ ಹಿಂದೂ ಸರಿಯಾಗಿ ಓದ್ಕೋಬೇಕು. ಪ್ರಣವನ್ ಎಲ್ಲಿ ಬರುತ್ತೆ, ಇದ್ಯಾವುದು ಬರುತ್ತೆ ಅಂತ ಓದ್ಕೋಬೇಕೆ ಹೊರತು ಸುಮ್ಮನೆ ಓದ್ಕೊಂಡ್ರೆ ಸರಿಯಲ್ಲ. ಎರಡು ಕೇಶರು ಮೂಲ ರೂಪನೇ, ಎರಡು ಕೇಶಗಳೆರಡು ಮೂಲ ರೂಪನೇ. ಶುಕ್ಲಕೇಶ ಬಲರಾಮನೇ ಶುಕ್ಲಕೇಶ ಅಲ್ಲ, ಅದರ ಶುಕ್ಲಕೇಶ ಆವೇಶ ಇದೆ. ಕೃಷ್ಣ ಹಾಗಲ್ಲ, ಕೃಷ್ಣರು ಕೃಷ್ಣಕೇಶರು ಕೃಷ್ಣನು. ಅದು ಶುಕ್ಲಕೇಶರು ನಾರಾಯಣ, ಕೃಷ್ಣಕೇಶನೂ ನಾರಾಯಣ, ಕೃಷ್ಣಕೇಶ ಕೃಷ್ಣನೇ. ಶುಕ್ಲಕೇಶ ಬಲರಾಮ ಅಂತ ಹೇಳ್ತಾರಲ್ಲ, ಅಲ್ಲ. ಬಲರಾಮಲ್ಲ ಆವೇಶ ಹೊರತು ಆತ ಆದಿಶೇಷ. ಆ ಕ್ಲಾರಿಟಿ ಹೇಳಿದ್ದೆ ಹೊರತು ಎರಡೂ ಕೂಡ ರೂಪ ಭಗವದ್ ರೂಪಗಳೇ. ಯಾವ ಶುಕ್ಲಕೇಶ ಕೃಷ್ಣಕೇಶ. ಅವ್ರು ಅರ್ಥ ಮಾಡ್ಕೊಂಡು ಬಲರಾಮ ಸಾಕ್ಷಾತ್ ರೂಪ ಅಂದ್ಬಿಡ್ತಾರೆ, ಹೇಳಬಾರ್ದಾಗೆ. ಅಜ್ಞಾತ್ವೈವಾ ಅಥವಾ ಬಹುನೈತೇನ, ಇಷ್ಟೆಲ್ಲ ಹೆಚ್ಚಾತಕಪ್ಪ, ಎಲ್ಲ ಇದೆಲ್ಲ ಅನೇಕ ಹಂತಗಳು. ಮತ್ತೆ ಯಾಕೆ ಹೇಳಿದ್ವಿ ಹೆಚ್ಚು ಹೇಳಿದ್ರೆ ಹೇಳಬೇಕಾಗೆ. ಅದಕ್ಕೆ ಹೇಳ್ತಾರೆ ವಿಶೇಷ ಸಾಮರ್ಥ್ಯ ಇದ್ದಾಗ ಅದು, ಸಾಮರ್ಥ್ಯ ಇಲ್ಲದೆ ಹೋದಾಗ ಇದು, ಇನ್ನೂ ಕಡಿಮೆ ಇದ್ದರೆ ಇದು. ಮೂರನೇದು ಹೇಳ್ತಾರೆ, ಮೂರಿದೆ. ಒಂದೇನು ಎಲ್ಲ ಕಡೆ ಭಗವಂತನ ರೂಪ ಇದೆ, ಸಿಂಪಲ್. ಅದು ಹೆಚ್ಚಗಿಂಚ ಜಗತ್ಸರ್ವಂ ದೃಶ್ಯತೆ ಶ್ರೂಯತೆ, ಅದರ ಅರ್ಥ ಇದೆ. ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವ ಅರ್ಜುನ. ಇಷ್ಟೊಂದು ಯಾಕೆ ನೀಟೆಲ್ಲ ತಿಳ್ಕೊಬೇಕಾಗಿದೆ. ವಿಷ್ಟಭ್ಯ ಅಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಪ್ರತಿಯೊಂದು ಕಡೆ ಏನಾಗಿದ್ದೇನೆ ನಾನೀಗ ಒಂದು ಅಂಶದಲ್ಲಿ ವ್ಯಾಪಿಸಿಬಿಟ್ಟಿದ್ದೇನೆ, ಆಯ್ತಾ ಅಂತ ಹೇಳಿದ್ರೆ ದೇವರಲ್ಲಿ ಜಾಗನೇ ಇಲ್ಲ ಅಂತ ಅದಕ್ಕೆ ಅರ್ಥ. ಸರ್ವವ್ಯಾಪ್ತತ್ವ ಹೇಳೋದು ಒಂದು ರೀತಿಯಾದ ವಿಭೂತಿ ಅದು, ಗೊತ್ತಾಯ್ತಾ. ಅದನ್ನ ಅರ್ಥ ಮಾಡ್ಕೊಂಡ್ರೆ ಒಂದು ವಿಭೂತಿ ಅರ್ಥ ಆಯ್ತು. ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ರೆ ಏನಾಯ್ತು, ಈಗ ಎಲ್ಲೆಲ್ಲಿ ವಿಶೇಷತೆ ಕಾಣುತ್ತೋ ಅಲ್ಲಿ ವಿಶೇಷ ವಿಭೂತಿ ಅಂತ ಅರ್ಥ. ಇನ್ನೂ ಜಾಸ್ತಿ ಕಂಡಾಗ ಏನಾಯ್ತು, ಅದು ಅವರ ಗುಂಪಿನಲ್ಲಿ ಭಾರಿ ಶ್ರೇಷ್ಠ, ಅದರಲ್ಲಿ ಭಾರಿ ಭಾರಿ ಬಂದಾಗ ಸಾಕ್ಷಾತ್ ದೇವರೇ. ಇಷ್ಟೆಲ್ಲ ವ್ಯತ್ಯಾಸ ಇದೆ ಅಂತ ಹೇಳ್ತಾರೆ. ಇದು ನೋಡಿ, ಬೆಂಕಿ ಇದೆ, ಬೆಂಕಿನೇ ಅಂಶ ಅಂತ ಕರಿಬಾರ್ದು, ಬೆಂಕಿನೇ ಅದು. ಈಗ ಚೆನ್ನಾಗಿ ಒಲೆ ಮೇಲೆ ಕಾಯಿಸ್ಬಿಟ್ಟಿದ್ದಾರೆ, ಏನಾಯ್ತದ ಈಗ ಮುಟ್ಟಿ, ಅಯ್ಯೋ ಬೆಂಕಿ 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 ಅಲ್ಲ, ಬೆಂಕಿ ಅಂತ ಅಂತಾರೆ ಆ್ಯಕ್ಚುಲಿ. ಯಾಕೆ ಸುಡೋ ಗುಣ ಬಂದಿದ್ದಕ್ಕೋಸ್ಕರ ಸ್ವಲ್ಪ ಹೊತ್ತಿಗೆ ಆರೋಗ್ಬಿಡುತ್ತೆ ಇರೋದೇ. ಅದು ಬೆಂಕಿಯ ಅಂಶ, ಇದು ಬೆಂಕಿ ಅಲ್ಲ, ಅದು ಬೆಂಕಿನೇ. ಎಂಥದ್ದಿದು, ಸ್ವಲ್ಪ ಹೊತ್ತಿದ್ದು ಹೋಗ್ಬಿಡೋದು ಅಷ್ಟೇ. ಇದು ಆ್ಯಕ್ಚುಲಿ ಏನಿರೋದು ಒಲೆ ಅಥವಾ ಪಾತ್ರೆ ಅಷ್ಟೇ. ಆಮೇಲೆ ಆ ಬೆಂಕಿ ಅಂತ ಕರೀದಿಲ್ಲ, ಆಮೇಲೆ ಪಾತ್ರೆ ಅಷ್ಟೇ. ಅದು ಚೆನ್ನಾಗಾದಾಗ ಏನದು, ಅದು ರೆಡ್ ಹಾಟ್ ಐರನ್ ರಾಡ್ ಅಂತ ಎಂತ ಕರೀತಾರೆ, ಅದು ಬೆಂಕಿ ಅಂತಲೇ ಕರೆಯೋದು. ಅದು ಬಿಟ್ಟಿದ್ರೆ ಬೆಂಕಿ ಅಷ್ಟೇ ಎಫೆಕ್ಟ್ ಇರುತ್ತೆ. ಕ್ರಮೇಣ ಅರ್ಥ ಬಂದ್ಬಿಡುತ್ತೆ. ಬೆಂಕಿ ಆರೋದಿಲ್ಲ. ಬೆಂಕಿ ಕಾದ ಕಬ್ಬಿಣ ಆರಿದಾಗ ಬೆಂಕಿನೂ ಆರುತ್ತ ಅಂತ ಕಾಯ್ದು ತಗೊಂಡ್ರೆ ಎಂದು ಆರದೇ. ಇದು ಸಾಕ್ಷಾತ್ ಅಂಶ ಅಂದ್ರೆ ಹಾಗೆ, ಭಿನ್ನಾಂಶ ಅಂದ್ರೆ ಹೀಗೆ. ಭಿನ್ನಾಂಶ ಸನ್ನಿಧಾನ ಮಾತ್ರ ಹೊರತು ಏನಲ್ಲ ಅಷ್ಟೇ. ಒಲೆ ಮುಂದೆ ಕೊಡ್ತಾನೆ ಚಳಿಗಾಲದಲ್ಲಿ, ಅದೇನದು ರೇಡಿಯೇಷನಿಂದ ಬಂದಿದ್ದೆ ಹೊರತು ಬಿಸಿಯಾಗಿದ್ದು ಹೌದು. ಬೆಂಕಿಯಲ್ಲೇ ಕೂತ್ಬಿಟ್ಟಿದ್ರೆ ಬೇರೆ, ಅದು ಡೈರೆಕ್ಟ್ ಅಗ್ನಿ ಇದೆ. ಇದು ಸನ್ನಿಧಾನ ಅಷ್ಟೇ. ಸನ್ನಿಧಾನ ಬೇರೆ, ಅಂಶ ಬೇರೆ, ಗೊತ್ತಾಯ್ತಾ. ಆವೇಶ ಬೇರೆ, ವಿಶೇಷಾವೇಶ ಬೇರೆ, ಕಿಂಚಿದಾವೇಶ ಬೇರೆ, ಎಷ್ಟು ವೆರೈಟಿ ಇದೆ. ಮತ್ತು ಕಾಲಿಕ ಬರೋದು ಬೇರೆ, ಅದರಲ್ಲೂ ಸೂಕ್ಷ್ಮ ಬೇರೆ. ತುಂಬ ವಿಷಯ ಹೇಳ್ತಾರೆ, ಅದೆಲ್ಲ ಗೊತ್ತಿಲ್ಲ. ಅದೆಲ್ಲ ಗೊತ್ತಿಲ್ಲ, ಒಂದೇ ನ್ಯಾಯ, ಎಲ್ಲ ಒಂದೇ ಒಂದೇ ಒಂದೇ. ಹೌದು, ಇಲ್ಲಿ ಅಂಶ ಅಂತ ಎಲ್ಲಿ ಹೇಳಿದೆ, ಅಂಶ ಆಯ್ತಾ, ಯಾರ ಅಂಶ ಇದೆ, ಮೂಲ ರೂಪದಲ್ಲೇ ತಪ್ಪು ಮಾಡ್ಬೇಕಾರೆ ಇಲ್ಲಿ ಯಾಕೆ ಮಾಡಬಾರ್ದು, ಇರಲಿ ವಿಭೂತಿ. ಹೌದು, ಯಾರ ಅಂಶ, ಎಂಥ ಅಂಶ ಅದು, ಹೌದು ಹೌದು, ಅದು ಕಾಣಬೇಕು ಅಂತಿಲ್ಲ. ದೇವರೆಲ್ಲ ಕಡೆ ಇದ್ದಾನೇನು, ಏನಾಗ್ತಿದೆ ನಮ್ಗೆ ಈಗ ಇಲ್ಲಿ ಅದೆಲ್ಲ ಬಿಟ್ಬಿಡಿ, ಇಲ್ಲೇ ಹೇಳಿ ದೇವರೆಲ್ಲ ಕಡೆ ಇರ್ತದೆ. ಅದು ಓಡಾಡಲಿಕ್ಕೆ ಬರಲ್ಲ ನಮ್ಮ ದೇವ್ರು, ಎಲ್ಲ ಕಡೆ ಆ ಥರ ತಿಳ್ಕೊಂಡ್ಬಿಟ್ಟಾಗ ಅದು ನಿಜ. ಆಕಾಶ ಎಲ್ಲ ಕಡೆ ತುಳಿತೀವಿ ನಾವು ಅದನ್ನ, ಆ ವ್ಯತ್ಯಾಸ ತಿಳ್ಕೊಬೇಕು. ಎಲ್ಲರೂ ದೇವ್ರು ತೊಳೆದು ಓಡಾಡ್ತೀವಿ ನಾವು, ಆಗಿದ್ದೀರಿ ಅಂತ ಆಗಿಬಿಡೋದು. ದೇವ್ರನ್ನ ತಿಂದು ಬಿಡ್ತೇವೆ, ದೇವ್ರನ್ನ ಕುಡ್ದಾಕಿ ಬಿಡ್ತೇವೆ. ಅಲ್ಲ, ಆಕಾಶ ಕುಡಿಲಿಕ್ಕೆ ಸಾಧ್ಯ ಇದೆಯಾ, ಆ ಥರ ಅಲ್ಲಿ ಇರೋದು ಹೌದು, ಅಫೆಕ್ಟ್ ಆಗದೆ ಇರೋದು ಹೌದು. ಅದು ಉಳಿದವರಿಗೆ ಅರ್ಥ ಆಗಲ್ಲ. ಆದ್ದರಿಂದ ನಿಧಾನವಾಗಿ ಅರ್ಥ ಮಾಡ್ಬೇಕು. ಬೇರೆ ದೃಷ್ಟಾಂತ ನೋಡಿದಾಗ ಅರ್ಥ ಆಗಿಬಿಡತ್ತೆ. ಸುಮ್ಮನೆ ಯೋಚನೆ ಮಾಡಿದಾಗ ಅದು ಹೇಗೆ ಸಾಧ್ಯ ಅಂತ ಅನ್ಸುತ್ತೆ. ಎಲ್ಲ ಕಡೆ ಇರ್ಲಿಕ್ಕೆ ಹೇಗೆ ಸಾಧ್ಯ, ಆಕಾಶ ಇಲ್ವಾ ಹಾಗಿದ್ರೆ, ಗಾಡಿ ಇಲ್ವಾ, ಗಾಡಿ ಆಕಾಶ ದೇವ್ರಿಗಿಂತ ಭಾರಿ ಕಡಿಮೆ. ಅವು ಇದ್ಮೇಲೆ ದೇವ್ರು ಯಾಕಿರೋದಿಲ್ಲ ಹಾಗಿದ್ರೆ, ಅರ್ಥ ಆಯ್ತಾ. ಕಿಮಿತಿ ಇವತ್ತು ಉದಾಹರಣೆ ಆಫೀಸ್ಗಳಲ್ಲೂ ಕೂಡ ಮುಖ್ಯ ಚೇಂಬರ್ ಇರುತ್ತೆ. ಆಫೀಸ್ ಬರೋರು ಕೂತಿರ್ತೀವಿ ಅಂತ ಕೂಡಲ್ಲ ಹೋಗಿ ಅಲ್ಲಿ, ಯಾಕೆ ಎಕ್ಸ್ಕ್ಲೂಸಿವ್. ಎದ್ದೋದ ತಕ್ಷಣ ಸ್ವಲ್ಪ ಖಾಲಿ ಆಯ್ತೈತೆ, ಮತ್ತು ಕೊಡ್ಲಿಕ್ಕೆ ಬರಲ್ಲ, ಸರಿತಾ. ಅದೇನಿದೆ ಅಲ್ಲಿ ಅಫೆಕ್ಟ್ ಇದೆ, ಒಂದು ರೀತಿ. ಅದನ್ನು ತಡ್ಕೊಬ್ಬೆ ಹೇಗೆ ನಾವು ಬೆಂಕಿ ತೆಗೆದ ಮೇಲೂ ಸ್ವಲ್ಪ ಕಾದಿರುತ್ತಲ್ಲ, ಹಾಗೆ ಇದ್ದೇ ಇರುತ್ತೆ. ಕೂಡೋದೇ ಅಪರಾಧ, ಕೇಸ್ ಹಾಕ್ಬೋದು ಅದ್ರ ಮೇಲೆ. ಏನು ಬೋರ್ಡ್ ಸ್ವಲ್ಪ ಕೂಡ್ಲಿ ಬಿಡ್ರಿ, ಯಾಕೆ ಗಲಾಟೆ ಮಾಡ್ತೀರಿ ಅಂತ ಕೇಳಲ್ಲ, ಅಪರಾಧ ಅಂತಾನೆ ಕರೀತಾರ. ಕೊಡಕ್ಕೆ ಬರೋದಿಲ್ಲ.
ಅಜ್ಞಾತ್ವೈನಂ ಕಿಮಿತಿ ವಕ್ಷ್ಯಮಾಣ ಪ್ರಾಧಾನ್ಯ ಜ್ಞಾಪನಾರ್ಥಂ ನತು ಉಕ್ತ ನಿಷ್ಫಲತ್ವ ಜ್ಞಾಪನಾಯ ತಥಾ ಸತಿ ನಾ ಉಚ್ಚೇತ. ಇಷ್ಟು ಹೇಳಿದ್ರೆ ನಮಗೇನು ಅನಿಸ್ತು, ಎಲ್ಲಿ ವಿಭೂತಿ ಐತೆ ಪೂರ್ತಿ ಕೊನೆ ಒಂದು ಶ್ಲೋಕ ಹಿಡ್ಕೊಂಡ್ಬಿಟ್ರೆ ಸಾಕು, ಉಳಿದೆಲ್ಲ ಸ್ಕಿಪ್ ಮಾಡ್ಬೋದು ಅಂದರೆ ಹಾಗೆ ಮಾಡಬಾರ್ದು. ಇಲ್ಲಿ ನೋಡೋದಕ್ಕೆ ಏನು ಅನಿಸ್ತು, ತೊಗೊಂಡು ಏನು ಮಾಡ್ತೀವಿ ಎಷ್ಟು ಸಾಕು ಅಂತ ಹೇಳಿದಾರಲ್ಲ, ಹಾಗಲ್ಲ. ಸಾಕು ಅಂತ ಹೇಳಿದರೆ ಅದು ಮುಖ್ಯ ಅಂತ ತಾತ್ಪರ್ಯ. ಇದು ಬಿಟ್ಟು ತಿಳ್ಕೊಬಾರ್ದು ಅಂತ ಅರ್ಥನೇ ಹೊರತು ಸಾಮಾನ್ಯ ಜ್ಞಾನ ವಿಶೇಷ ಜ್ಞಾನ ಏನು ಬರುತ್ತೆ ಅವನಿಗೆ, ಇದು ತಿಳ್ಕೊಬೇಕು ಅದು ತಿಳ್ಕೊಬೇಕು ಅಂತ ಅರ್ಥ. ಟೋಟಲಿ ವೆಸ್ಟಾರ್ ಯಾಕೆ ಹೇಳ್ತಿದ್ರು, ತಥಾ ಸತ್ಯ ನಾವು ಉಚ್ಚೇತ. ದೇವ್ರು ಹೇಳ್ತಾನೆ ಇದ್ದಲ್ಲಿ ಹೇಳಿದ್ಮೇಲೆ ಏನಿದೆ ಅಂತ ಅರ್ಥ, ವಿಶೇಷ ಇದೆ ಅಂತ ಉಂಟು. ಅಜ್ಞಾತ್ವೈನಂ ಸರ್ವ ವಿಶೇಷಯುಕ್ತಂ ದೇವಂ ಪರಂ ಕೋ ವಿಮುಚ್ಚೇತ ಬಂಧಾತಿಥಿ ಚ ಋಗ್ವೇದಖಿಲೇಶು. ದೇವರನ್ನ ಸಾಮಾನ್ಯ ತಿಳ್ಕೊಂಡ್ರೆ ಸಾಲದೆ ವಿಶೇಷವಾಗೇ ತಿಳ್ಕೋಬೇಕು. ಆದರೆ ಸಾಮಾನ್ಯ ಹಂತ ರೀಚ್ ಆಗ್ಲಿಕ್ಕೋಸ್ಕರ ಏನು ಮಾಡ್ತಾರೆ, ಅದೆಲ್ಲ ಆಮೇಲೆ ಇರಲಿ, ಮೊದಲು PUC ಪಾಸ್ ಆಗುವಂತಾರಲ್ಲ ಹಾಗೆ ಪಾಸ್ ಆಗಿಬಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಮುಂದೋದ್ಲಿಕ್ಕೆ ಹೊರತು ಏನಲ್ಲ ಅದು ಅದೇ ಫೈನಲ್ ಕೋರ್ಸ್ ಆಗಲಿಲ್ಲ. ಇದು ಚೆನ್ನಾಗಿ ಹೋದರೆ ಮುಂದೆ ಸೀಟ್ ಸಿಗೋದಕ್ಕೆ ಅಲ್ಲಿ ಅನುಕೂಲ ಆಗುತ್ತೆ ಅಂತ ಅಷ್ಟೇ ಏನೋ ಹೊರತು ಅದು ವೇಸ್ಟ್ ಅಂತಲ್ಲ. ಅವು ಕೆಲವೊಮ್ಮೆ ಪ್ರಾಧಾನ್ಯ ಕೊಡೋದಕ್ಕೋಸ್ಕರ ಹೇಳ್ತಾರೆ, ದೃಷ್ಟಾಂತ ಕೊಡ್ತಾರೆ. ಈಗ ತಂತು ಬಹುಫಲ ಪ್ರಾಪ್ತಿ ಯೋಗ್ಯ ಇತಿ ತವೇತಿ ವಿಶೇಷಣ. ಅದು ಮಿನಿಮಮ್ ಅಧಿಕಾರಿಗಳಿಗೆ ಅಷ್ಟೇ ಹೇಳಿದ್ದು. ಹೆಚ್ಚೆಚ್ಚು ಅಧಿಕಾರಿ ಇದ್ದವ್ರು ಏನು ಮಾಡ್ಬೇಕದನ್ನು ಹೆಚ್ಚೆಚ್ಚೆ ತಿಳ್ಕೊಬೇಕು ಹೊರತು ಕಡಿಮೆ. ಯಾಕೆ ಹೆಚ್ಚು ಪ್ರಯೋಜನ ಇದೆ. ಸಾಧನಸ್ಯ ಉತ್ತಮತ್ವೇನ ಸಾಧ್ಯಂಚ ಉತ್ತಮ ಮಾಪ್ನಯು. ಸಾಧನ ಹೆಚ್ಚು ಮಾಡಿದಷ್ಟು ಕೂಡ ಏನಾಗುತ್ತೆ, ಸಿದ್ಧಿ ಜಾಸ್ತಿ ಬರುತ್ತೆ. ಆದ್ದರಿಂದ ಅದೇನಿಲ್ಲ ಅಂತ ಕರಿಬಾರ್ದು. ತ್ವಂತು ಬಹುಫಲ ಪ್ರಾಪ್ತಿ ಯೋಗ್ಯ ಇತಿ ತವೇತಿ ವಿಶೇಷಣ. ಒಳ್ಳೆ ಇಂದ್ರಾವತಾರ ನೀನು, ಅದು ತುಂಬ ಅನುಕೂಲ ಜಾಸ್ತಿ ಇದೆ ನಿನಗೆ, ಅದು ನೀನು ಹೇಗಿರಬಾರ್ದು. ಸ್ಲಮ್ ಹುಡುಗ ಪಾಸ್ ಆದಂದ್ರೆ ಗ್ರೇಟ್. ಅದು ನಮ್ಮ ಬರೋನ್ ಕಾಲ ಸ್ಪೆಷಲ್ ಕೂತ್ಕೊಂಡು ಬೆಸ್ಟ್ ಪಾಸ್ ಆದಂದ್ರೆ ಇದಕ್ಕೆ ಆಗದೆ ಅಲ್ಲಿ ಸಂಪತ್ತಿ ಎಲ್ಲಾಕೆ ಹೋಗ್ಬೇಕಾಗಿತ್ತು ಅಂತ ಕೇಳಿದ್ರು. ತ್ವಂತು ಬಹುಫಲ ಪ್ರಾಪ್ತಿ ಯೋಗ್ಯ ಇತಿ ತವೇತಿ ವಿಶೇಷಣಂ ಅನ್ಯಸ್ತುತ್ಯರ್ಥತ್ವೇನ. ಇದು ಹಾಗೆ ಅಭ್ಯಾಸ ಮಾಡಬೇಕು. ನಾವು ಪ್ರವಚನಗಳೆಲ್ಲ ಉಪಾಸನೆ ಶುರು ಮಾಡಿಬಿಟ್ರೆ ಹೋದಲ್ಲಿ ತಲೆಗಟ್ಟು ಹೋಗುತ್ತವ್ರು. ದೇವರಿದ್ದಾನೆ ಫಸ್ಟ್ ಗೊತ್ತಿಲ್ಲ ಅವರಿಗೆ. ಅದನ್ನು ಹೇಳಿ ಕನ್ವಿನ್ಸ್ ಮಾಡಿ ಉತ್ತರ ಕೊಡಬೇಕೆ ಹೊರತು ಯಾವುದಕ್ಕೆ ಹೋಗಬಾರ್ದು, ಭಾರಿ ಡೀಟೇಲ್ಸ್ಗೆ ಹೋಗಬಾರ್ದು. ಅದಕ್ಕೆ ಬದಲು ಹಂತ ಮಾಡಿಬಿಟ್ಟಿದ್ದಾರೆ. ಅದೇ ವಿಷಯನೇ ಹೈಸ್ಕೂಲಲ್ಲಿ ಓದ್ತಾನೆ, PUCಯಲ್ಲಿ ಓದ್ತಾನೆ, ಡಿಗ್ರಿಯಲ್ಲಿ ಓದ್ತಾನೆ, PGಯಲ್ಲಿ ಓದ್ತಾನೆ, ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ. ಅದನ್ನೇ ಮೊದಲೇ ಹೇಳಿಬಿಟ್ರೆ ಏನೇನು ತಿಳಿಯಲ್ಲ. ಆ ದೃಷ್ಟಿ ಹಂತ ಅಂತ ಕರಿತೇವಲ್ಲ, ಡಿಫರೆಂಟ್ ಸ್ಟೇಜಸ್ಸಲ್ಲಿ ಓದಬೇಕು. ತಂತು ಬಹುಫಲ ಪ್ರಾಪ್ತಿ ಯೋಗ್ಯ ರಾಗದ್ವೇಷ. ದೃಷ್ಟಾಂತ ಕೊಡ್ತಾನೆ. ಹಿಂ ಶಬ್ದಕ್ಕೆ ಅದೇ ಅರ್ಥ. ರಾಗದ್ವೇಷವು ಯದಿ ಸ್ಯಾತಾಂ ತಪಸಾ ಕಿಂ ಪ್ರಯೋಜನಂ ತಾಬುಭೌ ಯದಿ ನ ಸ್ಯಾತಾಂ ತಪಸಾ ಕಿಂ ಪ್ರಯೋಜನಂ. ಅರ್ಥ ಆಗ್ಬೇಕು ಶ್ಲೋಕ. ರಾಗದ್ವೇಷ ಏನ ದೇವರ ಹೆಸರೇ ಕಿಮ್ ಅಂತೇಳಿ. ವಿಷ್ಪತ್ತಿ ಹಾಗೆ. ಕ ಅಂದ್ರೇನೋ ಆನಂದ, ಕಿ ಅಂದ್ರೇನೋ ಮೂರನೇ ಅಕ್ಷರ ಬಂತು, ತೃತೀಯ ಅತಿಶಯ ಭಾರಿ ಆನಂದ. ಅಮ್ಮಂದ್ರೇನು ಬಿಂದು ರಾಧಿಕೆ, ಇನ್ನೂ ಜಾಸ್ತಿ ನಿರತಿಶಯ ಅಂತ. ಬೇಕಾದ್ರೆ ಅತಿ ಸುಲಭ ನಿಷ್ಪತ್ತಿ ಮಾಡೋದು ಗೊತ್ತಾಗ್ಬಿಟ್ರೆ ಏನು ಕಷ್ಟ ಇಲ್ಲ. ನಿವೃತ್ತಿ ಎಂಬ ಕಾನ್ಸೆಪ್ಟ್ ಬರಬೇಕಷ್ಟೆ. ಈಗ ನೋಡಿ ಹೇಗಿದೆ. ರಾಗದ್ವೇಷವು ಯದಿ ಸ್ಯಾತಾಂ ತಪಸ್ಸಾ ಕಿಂ ಪ್ರಯೋಜನಂ. ನೀವು ರಾಗದ್ವೇಷಗಳಿಲ್ವಾ, ಮತ್ತೆ ತಪಸ್ ಮಾಡ್ತೀರಿ. ಆಮೇಲೆ ಅವು ಇವಿಯಾ, ಮತ್ತೆ ತಪಸ್ ಮಾಡ್ತೀರಿ. ಅರ್ಥ ಆಯ್ತಾ? ನಿಮಗೆ ರಾಗದ್ವೇಷಗಳಿದ್ರೆ ತಪಸ್ ಮಾಡಬೇಕಾಗಿಲ್ಲ, ಇಲ್ದೆ ಹೋದ್ರೆ ತಪಸ್ ಮಾಡಬೇಕಾಗಿಲ್ಲ. ಯಾಕೆ? ತಪಸ್ಸಿನ ಉದ್ದೇಶ ಏನು? ರಾಗದ್ವೇಷ ಬಿಡೋದು. ಬಿಟ್ಟಾದ್ಮೇಲೆ ಮತ್ತೆ ಯಾಕೆ ಔಷಧಿ ತಗೋತೀರಿ ಅಂತೆಲ್ಲ. ಹಾಗೆ ತಾತ್ಪರ್ಯ ಏನು ಅಂದರೆ ತಪಸ್ ಮಾಡೋದು ಎಷ್ಟು ಅಂತಲ್ಲ, ರಾಗದ್ವೇಷ ಬಿಡದೆ ಹೋದ್ರೆ ತಪಸ್ಸಿಗೆ ಅರ್ಥ ಇಲ್ಲ ಅಂತ. ರಾಗದ್ವೇಷ ಮಿನಿಮಮ್ ಬಿಟ್ಟಿರ್ಬೇಕು. ಅದೇ ರೀತಿ ಮಹಾಭಾರತದಲ್ಲಿ ಒಂದು ವಾಕ್ಯ ಬರುತ್ತೆ, ದಾಂತಸ್ಯ ಕಿಂ ಅರಣ್ಯೇನ ತಥಾ ಅದಾಂತಸ್ಯ ಭಾರತ. ದಾಂತ ಅಂದ್ರೇನು? ದಮಯುಕ್ತ. ಇಂದ್ರಿಯ ಇದ್ದವನಿಗೆ ಅರಣ್ಯಕ್ಕೆ ಯಾಕೆ ಹೋಗ್ಬೇಕು? ಮತ್ತೆ ಇನ್ನೊಬ್ರು ಅವ್ರು ಯಾಕೆ ಅರಣ್ಯಕ್ಕೆ ಹೋಗ್ಬೇಕಾಗಿದ್ರೆ? ಇಂದ್ರಿಯ ಇದೆಯೋ ಅರಣ್ಯಕ್ಕೆ ಹೋಗಬೇಡಿ ಅಂದರೆ ತಪಸ್ ಮಾಡಬೇಡಿ ಅಂತ ಅರ್ಥ. ಇಲ್ವೋ ಮತ್ತೆ ತಪಸ್ ಮಾಡ್ತೀರಿ ಅಂದರೆ ಅರ್ಥ ಏನಂದ್ರೆ ಇಂದ್ರಿಯ ಬೇಸಿಕ್ ಅಂತ. ಅದಿಲ್ಲದೆ ಹೋದರೆ ಮುಂದೆ ಅದು ಮುಂದಿನ ತಪಸ್ ಮಾಡಿ, ಇಲ್ಲದೆ ತಪಸ್ ಮಾಡಿ ಏನು ಉಪಯೋಗ? ಅದರಿಂದ ಇದು ಮುಖ್ಯ. ಅಂದರೆ ಕಾನ್ಸೆಪ್ಟ್ ಓರಿಯೆಂಟೇಷನ್ ಯಾವ ಕಡೆ ಕೊಡಬೇಕು ಯಾವಾಗಲೂ. ಈಗ ರಾಗದ್ವೇಷ ಬಿಡೋದೇ ತಪಸ್ಸಾದ್ದರಿಂದ ಅದು ಸಾಧನೆ ಮಾಡೋ ಉದ್ದೇಶ ಇಲ್ಲದೆ ಹೋದರೆ ಆಕೆ ನಕ್ಬಿಡ್ತಾಳೆ ಪತಿವ್ರತೆ. ಈಗ ನೋಡಿದ ತಕ್ಷಣ ಸುಟ್ಟೋಗ್ಲಿಕ್ಕೆ ನಾನೇ ಪಚ್ಚಿನ ಅಂತ ತಿಳ್ಕೊಬಿಡ್ತಾಳಲ್ಲ. ಹಾಗೆ ನೀನು ತಪಸ್ಸು ಸಿದ್ಧಿಯಾಗಿಲ್ಲ, ಕೋಪ ಗೀಪ ಇದ್ರೆ ತಪಸ್ಸು ಸಿದ್ಧಿಯಾಗಿಲ್ಲ ಅಂತ ಅರ್ಥ. ಕೆಲವು ಮಾತುಗಳು ಹೇಗೆಲ್ಲ ಇರುತ್ತೆ. ಯಾರೋ ಸಮಾರಂಭ ಕಾಯ್ತಿರ್ತಾರೆ, ಅದೆಷ್ಟು ಬಂದುಬಿಟ್ರು, ಅವ್ರು ಬಂದಲ್ಲಿ ಉಳಿದವ್ರು ಬಂದಷ್ಟು ಬಿಟ್ಟರು ಇರ್ತಾರೆ, ಎಲ್ಲ ಎದ್ದೋಗ್ಬಿಟ್ರೆ ಯಾರು ಬಂದರೆ ಇಷ್ಟು ಅವಗಾರ ಬಂದು ಎದ್ದೋಗ್ಬಿಡ್ತೀವಿ ಅಂತ ಹೇಳಿದ್ರೆ ಅಲ್ಲ. ಪ್ರಧಾನ ವ್ಯಕ್ತಿ ಬಂದಾಗ
ಪ್ರಾಧಾನ್ಯ ಮಾತ್ರ ತಿಳ್ಕೊಬೇಕೆ ಹೊರತು ಪ್ರಾಧಾನ್ಯಕ್ಕೆ ಅರ್ಥ ಬರೋದು ಅವರೆಲ್ಲ ಇದ್ರೆ ಇದರ ಸಭೆನೇ ಆಗಲ್ಲ. ಫಸ್ಟ್ ಅದು ಕೆಲವು ಮಾತುಗಳನ್ನು ಏನು ಮಾಡ್ತಾರೆ ಅಂದರೆ ಅದೆಲ್ಲ ಏನು ಮಹಾ ಅಂತ ಹೇಳಿದರೆ ಅದೆಲ್ಲ ಏನು ಮಹಾ ಅಲ್ಲ, ಇದು ಭಾರಿ ಶ್ರೇಷ್ಠ ಅಂತ ಅಷ್ಟೇ ಅರ್ಥ. ತಾಬುಭೌ ಯದಿನಶ್ಯಾತಾಂ ತಪಸಾ ಕಿಂ ಪ್ರಯೋಜನ. ಸುಮ್ಮನೆ ಇದು ಓದೋರಿಗೆ ಏನು ಅನಿಸುತ್ತೆ, ತಪಸ್ ಬೇಡ ಅಂತ ಹೇಳಿದ್ದಾರೆ ಅಷ್ಟೇ ತಿಳ್ಕೊಂಬಿಟ್ಟ. ತಪಸ್ಸಿಂದ ಬೈದಾಗ ಆಗತ್ತೆ ಅಲ್ಲ, ರಾಗದ್ವೇಷ ಬಿಡೋದು ದೊಡ್ಡದು. ಎಷ್ಟು ಡಿಫರೆನ್ಸ್ ಇದೆ. ಈ ಕಡೆ ಒತ್ಕೊಟ್ರು ಆ ಕಡೆ ಒತ್ಕೊಟ್ಬಿಟ್ರೆ ರಾಗದ್ವೇಷವೂ ಇರಲಿ, ತಪಸ್ಸು ಮಾಡೋದು ಬೇಡ ಅಂತ ಎರಡೆರಡು ಆಯ್ತಾರೆ. ಆಗಲ್ಲ. ಯಾವಾಗಲೂ ಆಗಮಗಳನ್ನು ಅರ್ಥ ಮಾಡ್ಕೋಬೇಕಾದ್ರೆ ಹೇಳಿದ ಜಡ್ಜ್ಮೆಂಟ್ ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಬೇಕು ಅವನಿಗೆ. ನಾನು ಓದ್ತಾನೆ, ಎಲ್ಲ ಓದ್ತಾನೆ, ಬಟ್ ತೀರ್ಮಾನ ಏನು ಮಾಡ್ಕೋತಾನೆ ಲಾಯರ್ನ ಕೇಳಬೇಕು ಅಂತ. ಎಷ್ಟೋ ಸರಿ ಜಡ್ಜ್ಮೆಂಟಲ್ಲಿ ವರ್ಲ್ಡಿಂಗ್ಸ್ ಟೆಕ್ನಿಕಲಿ ಇದ್ದಾಗ ಅವ್ರಿಗೆ ಅರ್ಥ ಆಗಲ್ಲ. ಟೆಕ್ನಿಕಲಿ ಪದ ಕೊಟ್ಟಿರ್ತಾರೆ, ಅದು ಅವರಿಗೆ ಫೀಲ್ಡಲ್ಲಿ ಇದ್ದವರಿಗೆ ಅರ್ಥ ಆಗ ಸರ್ಟಿಫೈ ಅಂದರೆ ನಾವು ತಿಳ್ಕೊಂಡಿದ್ದು ಕರೆಕ್ಟ್ ಅಂತ ತಿಳ್ಕೊತಾನೆ ಹೊರತು ನನಗೆ ಅರ್ಥ ಆಗಿತ್ತು ಅಂತ ಹೇಳೋದಕ್ಕಿಂತ ಅರ್ಥ ಆಗಿದ್ದು ಸರಿ ಅಂತ ಇವರಿಂದ ಗೊತ್ತಾಯ್ತು ಅಂತ ಹೇಳಿ. ಇತ್ಯಾದವು ಪ್ರಾಧಾನ್ಯಂಚ ಸಿದ್ಧಮೇಕತ್ರ ದರ್ಶನಾತ್ ಸರ್ವತ್ರ ಭಗವದ್ ದರ್ಶನಸ್ಯ ಯೋಮಾಂ ಪಶ್ಯತಿ ಸರ್ವತ್ರ ಇತ್ಯಾದವು. ದೇವರನ್ನು ಎಲ್ಲ ಕಡೆ ಕಾಣಲಿಕ್ಕೆ ಯಾರಿಗೂ ಶಕ್ಯ ಇಲ್ಲ. ಅವನು ವಿಶೇಷ ತಗೊಂಡು ಏನು ಮಾಡ್ತಾನೆ ಅಂತ ತಿಳಿದ್ಮೇಲೆ ಮುಂದೆ ಹೋಗ್ಬೇಕು. ಅವನಿಗೆ ತಿಳಿದಕ್ಕೆ ಬಂದು ಗೊತ್ತೇ ಇಲ್ಲ ಅಂದರೆ ಇದನ್ನು ಏನು ಉಪಯೋಗ ಅಂತ ಹೇಳಿರಿ, ಆದರೆ ಹೇಳಬೇಕಾಗಿಲ್ಲ. ಇದು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಭಗವದ್ಗೀತಾ ಭಾಷ್ಯೆ 10ಮೋ ಅಧ್ಯಾಯ. 10ನೇ ಅಧ್ಯಾಯ ಮುಗಿತು. ಇದು ತಾತ್ಪರ್ಯದಲ್ಲಿ ಅದೇನು ಜಾಸ್ತಿ ಇಲ್ಲ, ಸ್ವಲ್ಪ ಇದೆ. ಅಥ ಸುದರ್ಶನಾಚಾಯುಧೇಶು ವೇದೇಶು ಋಗ್ವೇದ ಏವಚ ಅಂಥೇಳಿ ಮುಗಿಸಿದ್ರು. ಅದಾದ ಮೇಲೆ ವೇದಾನಾಂ ಸಾಮವೇದೋಸ್ಮಿ ಇತ್ಯಾದಿ ಅರ್ಥ ಹೇಳಬೇಕಾದ್ರೆ ಕ್ವಚಿತ್ ಸಾಮ್ನಃ ಆಧಿಕ್ಯಂ ಅಭಿಮಾನ್ಯಪೇಕ್ಷೆಯ. ಎರಡು ದೃಷ್ಟಿ. ಋಗ್ವೇದಕ್ಕಿಂತ ಸಾಮವೇದ ಶ್ರೇಷ್ಠ ಎಂಬ ಅರ್ಥದಲ್ಲಿ ಹೇಳಿದರೆ ವೇದಾನಾಂ ಸಾಮವೇದೋಸ್ಮಿ ಅಂದರು. ಇದರರ್ಥ ವೇದಗಳಲ್ಲಿ ಸಾಮವೇದವೇ ಶ್ರೇಷ್ಠ ಅಂತಲ್ಲ, ಋಗ್ವೇದ ಮೊದಲು ಆಮೇಲೆ ಸಾಮವೇದ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಅಭಿಮಾನಿ ಅಪೇಕ್ಷೆಯ ದೊಡ್ಡದಾಯಿತು. ವಾಯುದೇವರ ಅಭಿಮಾನಿಗಳಾದ್ದರಿಂದ ಆ ಮಟ್ಟಿಗೆ ದೊಡ್ಡದು ಅಂತ. ಒಂದರ್ಥ ಸಾಮಾನ್ಯ ವಿಶೇಷ ಇದ್ದೇ ಇದೆ, ಸ್ಪೆಷಲ್ ಅಭಿಮಾನಿ ವಿವಕ್ಷೆಯ ಹಾಗೆ ಬಂದಿದೆ. ಉದಾಹರಣೆಗೆ ಚಿಕ್ಕ ಆಫೀಸು, ಎಷ್ಟೋ ಸರ್ತಿ ಹೊಸದಾಗಿ ಆಫೀಸ್ ಶುರುವಾಗುತ್ತೆ ಒಂದು ಕಡೆಗೆ, ಸ್ಕೂಲು ಕಾಲೇಜು, ವೆರಿ ಸ್ಮಾಲ್ ಬಿಲ್ಡಿಂಗ್ ಇರುತ್ತೆ. ದೊಡ್ಡ ಹೈಸ್ಕೂಲ್ ಬಿಲ್ಡಿಂಗ್ ಇರುತ್ತೆ, ಒಂದು ಕಾಲೇಜ್ ಓಪನ್ ಆಗುತ್ತೆ, ಬಿಲ್ಡಿಂಗ್ ಇಲ್ಲ ಅವರಿಗೆ, ಯಾವುದೋ ಒಂದು ಬಿಲ್ಡಿಂಗ್ ತೊಗೊಂಡ್ಬಿಡ್ತಾರೆ. ಫಸ್ಟ್ ಇಯರ್ಗೆ ಜಾಸ್ತಿ ಜಾಗನೂ ಬೇಕಾಗಲ್ಲ, ತೊಗೋತಾರೆ, ನಿಧಾನ ಕಟ್ತಾ ಹೋಗ್ತಾರೆ. ಬಿಲ್ಡಿಂಗ್ ನೋಡಿ ಏನಂತ ಹೇಳಬಾರ್ದು ನೀವು, ಹೈಸ್ಕೂಲ್ ಭಾರಿ ದೊಡ್ಡದು, ಏನು ರೀ ಕಾಲೇಜ್ ಉಪಯೋಗ ಇಲ್ಲ, ಹೈಸ್ಕೂಲ್ ಸೇರಿದ್ರೆ ಅಂತೇಳಿ ಹೇಳ್ಕೊಡ್ಬೇಕಾಗ. ಈಗ ದೊಡ್ಡ ಬಿಲ್ಡಿಂಗ್ ಎಲ್ಲ ಹೈಸ್ಕೂಲ್ ಹೇಗಿರುತ್ತೆ ಗೊತ್ತಾರೆ ಇವಾಗ, ಸೂಪರ್ ಕಾಲೇಜ್ ಇದ್ದಾಗಿರುತ್ತೆ, ಆದರೆ ಬಿಲ್ಡಿಂಗ್ ಅಷ್ಟೇ. ಆ್ಯಕ್ಚುಲಿ ಕೋರ್ಸ್ ನಡೆಯೋದು ಏನದು ಹೈಸ್ಕೂಲ್ ಅಷ್ಟೇ, ಪಿ ಯು ಸಿ ಕಾಲೇಜ್ ಅಷ್ಟೇ. ಈ ಸಣ್ಣ ಬಿಲ್ಡಿಂಗು, ಸಣ್ಣ ಹಾಗೆ ನಡೀತಿರೋದು ಕಾಲೇಜು. ಯಾವ್ದು ದೊಡ್ಡದು ಅಂತಾರೆ ಈಗ, ದೊಡ್ಡತನ ಬಂದು ಇದೇ ದೊಡ್ಡದು. ಡಿ ಸಿ ಆಫೀಸ್ ಭಾಳ ಚಿಕ್ಕದಿರುತ್ತೆ, ಗೊತ್ತಾಯ್ತಾ, ಡಿ ಸಿ ಆಫೀಸು. ಬಟ್ ಇಡೀ ಡಿಸ್ಟ್ರಿಕ್ಟ್ ಹೆಡ್ ಆಫೀಸ್ ಅದು. ಅಲ್ಲಿ ಅಭಿಮಾನಿ ದೇವತೆ ಅಂದರೆ ಅದು ಡಿ ಸಿ ಆಫೀಸ್. ಯಾರಿದ್ದಾರೆ ಅಲ್ಲಿ, ಡಿಸ್ಟ್ರಿಕ್ಟ್ ಹೆಡ್ ಇದ್ದಾರೆ. ಆದ್ದರಿಂದ ಆ ಬಿಲ್ಡಿಂಗ್ ಭಾರಿ ಮಹತ್ವ ಬಂತು. ಇಲ್ಲದೆ ಹೋದರೆ ಕಲ್ಯಾಣ ಮಂಟಪ, ಎಷ್ಟು ದೊಡ್ಡ ಅದು ಕಲ್ಯಾಣ ಮಂಟಪ ಅಷ್ಟೇ, ಯಾವ ಅಫಿಷಿಯಲ್ ಕೆಲಸಗಳು ಮಾಡಕ್ಕೆ ಬರೋದಿಲ್ಲ. ಇದು ಅಭಿಮಾನಿ ಶಬ್ದಕ್ಕೆ ಅರ್ಥ ಆಗುತ್ತೆ ನಮಗೆ. ಅಭಿಮಾನಿ ಶಬ್ದ ಒಂದೇ ಕಾರ್ಯ, ಯಾರು ಕೂತಿದ್ದಾರೆ ಅಂದರೆ ಕಾರು ಬಂತು ಅಂತ, ಉಳಿದವ್ರು ಬಂದರೆ ಕಾರು ಬರುತ್ತೆ ಹೋಗುತ್ತೆ ಯಾರೋ ಒಂಬದಿನ. ಅದು ಯಾವ ವ್ಯಕ್ತಿ ಬರಬೇಕಾಗಿತ್ತು, ಆ ವ್ಯಕ್ತಿ ಕೂತಿದ್ದಾಗ ಅದಕ್ಕೆ ಏನಾಯ್ತು, ಈಗ ಭಾರಿ ಮಹತ್ವ ಬಂತು. ಇದೆಲ್ಲ ಕಾಮನ್ ಸೆನ್ಸ್, ಬಟ್ ಯಾರು ಅರ್ಥ ಅಪ್ಲೈ ಮಾಡೋದಿಲ್ಲ. ಆದ್ದರಿಂದ ಮೆಕ್ಯಾನಿಕಲ್ ಅರ್ಥ ಬರೀತಾರೆ. ಅದಕ್ಕೆ ಸಾಮಾನ್ಯ ಡಿಕ್ಷನರಿ ಮೀನಿಂಗ್ ಸಿಕ್ಕರೆ ಸಾಕು, ಭಾಷೆಗಳೇನು ಬೇಕಿಲ್ಲ ಅದಕ್ಕೆಲ್ಲ. ರುಚಿ ಕ್ವಚಿತ್ ಸಾಮ್ನಃ ಆಧಿಕ್ಯಂ ಅಭಿಮಾನ್ಯಪೇಕ್ಷೆಯ. ಹೇಗೆ ರುಚಃ ಶ್ರೀಹಿ ಗೀಹಿ ಉಮಾದ್ಯಾಶ್ಚ ಸಾಮ್ನಃ ಪ್ರಾಣಶಿವಾದಯ ಇತ್ಯಾದಿ ಅಭಿಮಾನಿ ಭೇದಾತ್ ತತ್ರಾಪಿ ಯಥಾಯೋಗ್ಯಂ. ಮುಖ್ಯವಾಗಿ ಋಗ್ವೇದನೇ ಸಾಮವೇದನೆ. ಒಂದು ಕೆಲವಕ್ಕೆ ಶ್ರೀಹಿ ಅದು ಭಾರಿ ಶ್ರೇಷ್ಠ ಆಯಿತು, ಆಮೇಲೆ ಕೆಲವಕ್ಕೆ ಸರಸ್ವತಿ ಭಾರತಿ, ಕೆಲವಕ್ಕೆ ಉಮಾದೇವಿ, ಅದೆಲ್ಲ ಒಂದು ಕ್ರಮ ಬಂತು. ಅದಕ್ಕೆ ಸಾಮವೇದಕ್ಕೆ ಬಂದಾಗ ಪ್ರಾಣದೇವರು, ಇದು ಭಾರತೀ ದೇವಿ ಇದಕ್ಕೆ ಅಭಿಮಾನಿ ಅಂತ ತಿಳ್ಕೊಂಡ್ಬಿಟ್ಟಾಗ, ಪ್ರಾಣದೇವರ ಅಭಿಮಾನಿಯಾದ ಪ್ರಸಂಗ ಬಂದಾಗ ಸಾಮವೇದ ದೊಡ್ಡದಾಗೋಯ್ತು. ಅಷ್ಟೇ ಹೊರತು ಬೇರೆ ಅಲ್ಲ. ಒಂದೇ ಒಂದು ವಸ್ತು, ಒಬ್ಬರು ಕೂತಾಗ ಸಾಮಾನ್ಯ, ಇನ್ನೊಬ್ರು ಕೂತಾಗ ಏನಾಯ್ತದೆ ಈಗ ಸ್ಪೆಷಲ್ ಆಗೋಯ್ತು ಅಷ್ಟೇ. ಆ ಮಟ್ಟಿಗೆ ಅದು ಉಳಿದಂತೆ ಋಗ್ವೇದನೆ ದೊಡ್ಡದು. ಅದರಲ್ಲೂ ಕೂಡ ದೊಡ್ಡದು ಅಂದರೆ ವೇದಗಳಲ್ಲಿ ಅನಂತ ವೇದ ಎಲ್ಲ ಅಪೌರುಷೇಯನೇ, ಅದರಲ್ಲಿ ವ್ಯತ್ಯಾಸ ಇಲ್ಲ. ಯಾವ ವಿಷಯವನ್ನು ನೇರ ಹೇಳುತ್ತೆ ಅನ್ನೋದ್ರ ಮೇಲೆ ದೊಡ್ಡದು ಚಿಕ್ಕದು. ಅಗ್ನಿ ಸೂಕ್ತನೂ ವಿಷ್ಣು ಸೂಕ್ತಾನೆ, ಪುರುಷ ಸೂಕ್ತನೂ ವಿಷ್ಣು ಸೂಕ್ತಾನೆ. ಅಗ್ನಿ ಸೂಕ್ತ ಹೇಳ್ಕೊಂಡು ಅಭಿಷೇಕ ಮಾಡಕ್ಕೆ ಬರಲ್ಲ, ಏನು ಮಾಡಬೇಕು, ಪುರುಷ ಸೂಕ್ತನೇ ಹೇಳಬೇಕು. ಹಾಗೆ ಇತಿ
ಸ್ಥಿತಿ ಕಿಂ ಜ್ಞಾತೇನ ಇತಿ ವಕ್ಷ್ಯಮಾಣ ಆಧಿಕ್ಯ ಫಲತ್ವ ಅಧಿಕ ಫಲತ್ವ ಜ್ಞಾಪಕಮೇವ. ಮತ್ತೆ ಅದೇ ಮಾತನ್ನು ಇನ್ನೊಂದು ರೀತಿ ಹೇಳಿದ್ರಿ. ಕಿಂ ಜ್ಞಾತೇನ ಯಾಕೆ ತಿಳ್ಕೊಂಡು ಏನು ಉಪಯೋಗ ಅಂತ ಹೇಳಿದ್ದು, ಹಿಂದೆ ಹೇಳಿದ್ದೆಲ್ಲ ಭಾರಿ ಶ್ರೇಷ್ಠ ಅಂತ ಹೇಳೋದಕ್ಕೆ, ಇದು ಭಾರಿ ಮುಖ್ಯ ಅಂತ ಹೇಳೋದಕ್ಕೆ. ಇದು ಬೇಸಿಕ್, ಇದು ಇಲ್ಲದವರು ಏನೂ ಉಪಯೋಗ ಇಲ್ಲ. ಅನ್ಯಥಾ ಉಕ್ತೇರೇವ ವೈಯರ್ಥ್ಯ, ಅನ್ಯಥಾ ಉಕ್ತೇರೇವ ವೈಯರ್ಥ್ಯ. ಇಲ್ಲದವರು ಇಷ್ಟೊತ್ತು ಹೇಳಿದ್ದು ಕೂಡ ಇಷ್ಟೊತ್ತು ಹೇಳಿ ಆಯ್ತಲ್ಲ, ಜಗತ್ತಿನ ಬಗ್ಗೆ ಗಂಟೆ ಉಪಾಯ ಎಲ್ಲ ಸುಳ್ಳು ಒಂದಾಗಾಯ್ತು. ಜಗತ್ತಿನ ಬಗ್ಗೆ ಅಷ್ಟು ದೊಡ್ಡ ವಾರಗಟ್ಟೆ ಉಪನ್ಯಾಸ ಇಷ್ಟೊತ್ತು ಹೇಳಿದ್ದಲ್ಲ, ಜಗತ್ತಿನ ಬಗ್ಗೆ ಜಗತ್ತು ಸುಳ್ಳು. ಕೂತವ್ರು ಏನು ಮಾಡ್ತಾರಾಗ ಕೈ ನೋಡಿ ಎಲ್ಲ ಔಟ್ ಆಫ್ ಸಿಲೆಬಸ್, ವರ್ಷ ಪೂರ್ತಿ ಪಾಠ ಮಾಡಿದ ಔಟ್ ಆಫ್ ಸಿಲೆಬಸ್ ಪಾಠ ಮಾಡಿದೆ ಅಂದರೆ ದೊಡ್ಡ ಅಪರಾಧ. ಸಿಲೆಬಸ್ನಲ್ಲಿ ಇರಬೇಕದು. ಇದು ತಾತ್ಪರ್ಯ ಇಷ್ಟೇ. ಅನ್ಯಾಧಿಕ್ಯ ಜ್ಞಾಪನಾರ್ಥಂ ಶುಭಂ ಆಕ್ಷಿಪ್ಯತೆ ಕ್ವಚಿತ್ ನತಾವತ ಅಸ್ಯ ನಿಂದ್ಯತ್ವಂ ಜ್ಞೇಯೈವ ಅನ್ಯವರಿಷ್ಠತಾ ಉಭಯಂ ಮಿಲಿತಂ ಚೈವ ತತೋಪಿ ಅಧಿಕ ಶೋಭನಂ. ಇದೆಲ್ಲ ಅಲ್ಲಿ ಹೇಳದೇ ಇದ್ದ ವಿಶೇಷಾಂಶಗಳು. ಅನ್ಯಾಧಿಕ್ಯ ಜ್ಞಾಪನಾರ್ಥಂ ಶುಭಂ ಆಕ್ಷಿಪ್ಯತೆ. ಭೀಮ ಇದ್ರೆ ಸಾಕು, ಅರ್ಜುನ ತಗೊಂಡು ಏನು ಮಾಡ್ತೀರಿ ಅಂತ ಹೇಳಿದರೆ ಅದು ಇರಬಾರ್ದು ಅಂತ ಅರ್ಥ ಅಲ್ಲ. ಅದಕ್ಕೆ ಭೀಮ ಪ್ರಧಾನ ಅಂತ ಅಷ್ಟೇ ಅರ್ಥ. ಅದೇ ರೀತಿ ಅದಕ್ಕೆ ಆ್ಯಕ್ಚುಲಿ ಅರ್ಜುನ ಒಳ್ಳೆಯವರು, ಅವ್ರನ್ನ ತಗೊಂಡು ಏನು ಮಾಡ್ತೀರಿ ಅಂದರೆ ಅವಮಾನ ಅಲ್ಲ, ಅದು ಇದು ಶ್ರೇಷ್ಠ ಅಂತ ಅಷ್ಟೇ ತಾತ್ಪರ್ಯ. ನತಾವತ ಅಸ್ಯ ನಿಂದ್ಯತ್ವಂ ಜ್ಞೇಯೈವ ಅನ್ಯವ. ಅದರಿಂದ ನಿಂದ್ಯತ್ವ ತಿಳ್ಕೊಬಾರದು. ಅದಕ್ಕೇನೆ ಮಾತಿದೆ. ರುದ್ರಾದಿ ದೇವತೆಗಳೇ ದೋಷ ಹೇಳಕ್ಕೆ ಶುರು ಮಾಡ್ತಾರೆ. ಅವ್ರು ಹಾಗೆ ತಪ್ಪಾಡಿದ್ರು ಹೀಗೆ ತಪ್ಪಾಡಿದ್ರು ಹೇಳಕ್ಕೆ ಶುರು ಮಾಡ್ತಾರೆ. ಆದರೆ ತಪ್ಪು ತಿಳ್ಕೊಂಡ್ಬಿಡ್ಬೇಡಿ, ಅವ್ರು ಉತ್ತಮರಲ್ಲ ಅಂತ ತಿಳ್ಕೊಳಕ್ಕೆ ಹೋಗಬೇಡಿ, ಅವ್ರು ಉತ್ತಮರೇ. ಅದಕ್ಕೊಂದು ನ್ಯಾಯ, ನಹಿ ನಿಂದಾನ್ಯಾಯ ಅಂತ ಕರೀತಾರೆ. ನಹಿ ನಿಂದಾನ್ಯಾಯ ಅಂದ್ರೇನೋ, ನಿಂದ ನ ಕೇವಲಂ ನಿಂದ್ಯಂ ನಿಂದಿತುಂ ಪ್ರವರ್ತತೆ ಕಿಂತು ಸ್ತುತ್ಯಂ ಸ್ತೋತುಮಪಿ ಅಂತ ಎಕ್ಸ್ಪ್ಯಾನ್ಷನ್. ಅಂದರೆ ಉದ್ದೇಶ ಏನು ಅಂದರೆ ಇವ್ರು ನಿಂದೆ ಮಾಡೋ ಉದ್ದೇಶ ಇಲ್ಲ, ಇವರಿಂದ ಶ್ರೇಷ್ಠ ಅಂತ ಅಷ್ಟೇ ಹೇಳದೆ ಹೊರತು ಇವ್ರು ಉಪಯೋಗ ಬರೋದು ಅರ್ಥ ಮಾಡಬಾರದು. ನ್ಯಾಯ ಅದು. ಕೆಲವು ಕಡೆ ನಿಂದೇನೆ, ಬರೀ ನಿಂದೆ ಮಾಡಿದ ಹೋಯ್ತು. ಒಬ್ಬರಿಗೆ ಕಂಪೇರ್ ಮಾಡಿ ನಿಂದೆ ಮಾಡೋದು ಬೇರೆ, ಬರೀ ನಿಂದೆ ಮಾಡೋ ಕಳ್ಳ. ಯಾರು ಕಂಪೇರ್ ಮಾಡ್ಬೇಕಾ? ಕಳ್ಳನೇ. ಗೊತ್ತಾಯ್ತಾ? ಇಲ್ಲಿ ಹಾಗಲ್ಲ. ಇವತ್ತು ಅರ್ಜುನಾದಿಗಳು ಭೀಮನ ಮುಂದೆ ಭಾರಿ ಕಡಿಮೆ ಅಂತ ಹೇಳಿದರೆ ಇದು ಭೀಮನ ಶ್ರೇಷ್ಠತ್ವ ತಿಳ್ಕೊಬೇಕೇ ಹೊರತು ಅರ್ಜುನಾದಿಗಳು ನಮಗಿಂತ ಕಡಿಮೆ ಯಾರಿ ತಿಳ್ಕೊಳಕ್ಕೆ ಹೋಗ್ಬಾರ್ದು. ತಾರತಮ್ಯ ಸರಿಯಾಗಿ ತಿಳ್ಕೊಬೇಕು ಅಂತ ಅಷ್ಟೇ ತಾತ್ಪರ್ಯ. ಅದು ನ್ಯಾಯನೇ ಮಾಡಿಬಿಟ್ಟಿದ್ದ. ಇನ್ನು ಅಪ್ಲೈ ಮಾಡಿಕೊಂಡಾಗ ನಮಗೊಂದು ಯೋಚನೆ ಬಂತು. ರುದ್ರಾದಿ ದೇವತೆಗಳು ದೋಷಗಳನ್ನೆಲ್ಲ ಆಚಾರ ಹೇಳ್ತಾ ಹೋಗ್ತಾರೆ, ನಿಂದೆ ಮಾಡಿದಾಗ ಆಗೋದಿಲ್ವ ಅದನ್ನು? ಅವ್ರು ಗಲಾಟೆ ಮಾಡೇ ಮಾಡ್ತಾರಲ್ಲ ಅಂತ ಕೇಳಿ ನಿಂದೆ ಮಾಡ್ತಾ ಇಲ್ಲ. ಏನು ಹೇಳ್ತಿದ್ದಾರೆ ಈಗ? ಶ್ರೇಷ್ಠತ್ವ ಹೇಳ್ತಾ ಇದ್ದಾರೆ. ಏನು ದೋಷ ಇಲ್ಲ. ಒಂದು ಚೇರಲ್ಲಿ ಎತ್ತಿ ಯಾರು ಕೂಡ್ಲಕ್ಕೆ ಹೋರು, ನೀವು ಕೊಡಬೇಡಿ ಅಂತೇಳಿ ಸಿಟ್ಟು ಬಂತು. ಸ್ವಾಮಿಗಳು ಕೊಡ್ತಾರೋ, ಸಿಟ್ಟು ಬರಲಿಲ್ಲ. ಯಾಕಾಯ್ತು? ಇನ್ನೊಬ್ರು ಕೊಡ್ತು ಫಂಡಿಯವ್ರಿಗೆ ಸಿಟ್ಟು ಬರುತ್ತೆ. ಆಚಾರ್ಯಗಳು ಎದ್ದೋಗ್ಬಿಡ್ತಾರೋ. ಸ್ವಾಮಿಗಳು ಕೊಡ್ತಾರೆ, ಯೋಚನೆ ಯಾಕೆ ಬರಲಿಲ್ಲ? ದೊಡ್ಡವರು ಆಯ್ತಾ, ಕಂಪೇರ್ ಮಾಡ್ಕೊಳಕ್ಕೆ ಹೋಗೋದು ಅಂದರೆ ಅದು ನಿಂದಾನ್ಯ ಆಗಲಿ. ಇವರು ಬೈದಾಗ ಆಗಲಿಲ್ಲ. ಈಗ ಹೌದನ್ನ ಗೊತ್ತಿದ್ದೆ ಅವರು ಏನು ಮಾಡ್ತಾರೆ, ಗೊತ್ತಿದ್ದಿಲ್ಲ ಸಾರಿ ಅಂದ್ಬಿಡ್ತಾರೆ. ಅಂದರೆ ಅವರಿಗೂ ಅಕ್ಸೆಪ್ಟಬಲ್ ಅದು. ಯಾವುದೋ ದೊಡ್ಡವರು ಕೊಡಬೇಕು ಒಬ್ಬರು. ಇದಕ್ಕೆಲ್ಲ ನಿಂದಾನ್ಯಾಯ ಅಂತ. ಕಳ್ಳನ್ನು ಕೊಡಬೇಡ ಅಂತಾರೆ. ಇನ್ನು ದೊಡ್ಡವರು ಯಾರು ಕೊಡ್ತಾರಲ್ಲ, ನೀನು ಕೊಡ್ಲಿಕ್ಕೆ ಬರೋದಿಲ್ಲ. ಏನಾಗಿರ್ಬೇಕು ನೀನು? ಈ ಕಳ್ಳ ಭಾರಿ ಸನ್ಮಾನ ಮಾಡಿ ಕೊಡ್ಸಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಅಪರಾಧ. ಇದು ಹಾಗಲ್ಲ, ನಿನ್ನ ಡ್ಯೂ ಪ್ಲೇಸ್ ಇದ್ದೇ ಇದೆ, ಅದು ದೊಡ್ಡವ್ರು ಬೇರೆ ಜಾಗ. ಇದೆಲ್ಲ ನಹಿ ನಿಂದಾನ್ಯಾಯ ಅಂತ ಹೆಸರು. ಉಭಯಂ ಮಿಲಿತಂ ಚೈವ ತತೋಪಿ ಅಧಿಕ ಶೋಭನಂ ನತ. ಇದೆಲ್ಲ ಸರಸಭಾರತಿ ವಿಲಾಸದಲ್ಲಿ ಭಾಳ ವಿಸ್ತಾರವಾದ ಸ್ವಾಮಿ ಬರೀತಾರೆ. ಎಷ್ಟು ಎಲ್ಲರಿಗೂ ಎಕ್ಸಾಂಪಲ್ ಎಲ್ಲ ಕೊಟ್ಬಿಟ್ಟು ಇದು ಈ ರೀತಿ ತಿಳ್ಕೊಬೇಕೆ ಹೊರತು ಬೇರೆ ಅಪಾರ್ಥ ಮಾಡಿಕೊಡಬಾರ್ದು ಅಂತ ಹೇಳ್ತಾರೆ ಆಚಾರ್ಯರ ಮಾತಿದೆ. ಅನ್ಯಾಧಿಕ್ಯ ಜ್ಞಾಪನಾರ್ಥಂ ಶುಭಂಚ ಆಕ್ಷಿಪ್ಯ. ಶುಭಂ ಒಳ್ಳೆಯದೇ ಅದು. ಇನ್ನು ರುದ್ರದೇವರು ಒಳ್ಳೆಯವರೇನೆ. ವಿಷ್ಣು ಕಂಪೇರ್ ಮಾಡಿದರೆ ನಾವು ದೋಷ ಹೇಳುತ್ತೇವೆ ಹೊರತು ಇಲ್ಲದೋದು ಹೇಳೋದಿಲ್ಲ. ನತಾವತಾಶ್ಚ ನಿಂದ್ಯತ್ವಂ ಜ್ಞೇಯೈವ ಅನ್ಯವರಿಷ್ಠತ. ಇನ್ನೊಬ್ಬರು ಶ್ರೇಷ್ಠ ಅನ್ನೋದೇ ಮುಖ್ಯ ತಾತ್ಪರ್ಯ. ಉಭಯಂ ಮಿಲಿತಂಚೇವ. ಎರಡು ಸೇರಿಸ್ಕೊಂಡ್ಬಿಟ್ರೆ ಭಾರಿ ಒಳ್ಳೆಯದು. ಇದೂ ಇರಲಿ ಅದೂ ಇರಲಿ, ವಿಶೇಷ ಇದ್ದವ್ರು ಇದು, ಇವರಿಗಿದು ಅಂತ ಹೇಳಿದಾಗ ಏನಾಗಲಿಲ್ಲ, ಎಲ್ಲ ಡಿಫ್ರೆಂಟ್ ಸ್ಟೇಜಸ್ ಬಂದಿದ್ದರೆ ಸಮಸ್ಯೆ ಬರಲೇ ಇಲ್ಲ. ಉಭಯಂ ಮಿಲಿತಂಚೈವ ತತೋಪಿ ಅಧಿಕ ಶೋಭನಂ. ಎರಡು ಸೇರಿಬಿಟ್ರೆ ಅಧಿಕ ಶೋಭನಂ ಇತಿ ಚ. ಇತಿ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ವಿರಚಿತೆ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ನಿರ್ಣಯೇ ದಶಮೋ ಅಧ್ಯಾಯ. ಹಿಂದೆಲ್ಲ ಏನಾಗ್ತಿತ್ತು ಗೊತ್ತಾ? PUC ಎಲ್ಲ ಈಗಲೂ ಸ್ಪೆಷಲೈಸೇಷನ್ ಜಾಸ್ತಿ ಓದ್ತಾರೆ. ಇವ್ರದ್ದು ಲ್ಯಾಂಗ್ವೇಜು ಜಾಸ್ತಿ ಓದೋದಿಲ್ಲ. 6 ಸಬ್ಜೆಕ್ಟ್ಸಲ್ಲಿ 4 ಗಮನ ಕೊಟ್ಬಿಟ್ಟು 2 ಸಾಮಾನ್ಯ ಓದ್ತಾರೆ. ಏನಾಗುತ್ತೆ, ಅವನು ಇಂಗ್ಲೀಷು ಸಂಸ್ಕೃತ ಅದರೆಲ್ಲ 100ಕ್ಕೆ 90 ತೊಗೊಂಡ್ಬಿಡ್ತಾನೆ. ಆಪ್ಷನ್ಸ್ನೆಲ್ಲ 50% ಆಗಿಬಿಡೋದು. ಬೈತಾರೆ, ಯಾಕೆ ಅದು ಕಷ್ಟಪಟ್ಟು ಅದಕ್ಕೆ ಇದು ಜಾಸ್ತಿ ಓದಬಾರ್ದಾಗಿತ್ತು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಆ್ಯಕ್ಚುಲಿ ಚೆನ್ನಾಗಿ ತೊಗೊಂಡಿದ್ದಾನೆ, ಬಟ್ ಬೇಕಾದ ತೊಗೊಂಡಿಲ್ಲ. ಅದರಿಂದ ಏನಂತಾರೆ ಅದಕ್ಕೆ? ಆ ಎಫರ್ಟ್ಸ್ ಇಲ್ಲಿ ಹಾಕ್ಬಾರ್ದ? 100 ತೊಗೊಂಡ್ರಷ್ಟೇ, ಎಷ್ಟು ತೊಗೊಂಡ್ರಷ್ಟೇ, ಎಷ್ಟು ಅನ್ಯಾಯ ಮಾಡಿಕೊಂಡೆ ಅಂತ ಹೇಳ್ತಾರೆ. ಎಲ್ಲರೂ 100 ತೊಗೊಂಡ್ಬಿಡ್ತಾರೆ. ಅವಾಗೇನು ಬೈಯಲ್ಲ ಯಾರು ಕೂಡ. ಯಾಕೆ?
ಎಲ್ಲ ತೊಳೆದಿರೋದಾನಲ್ಲ ಅದ್ಯಾಕೆ ತೊಗೊಂಡು ಕಡಿಮೆ ತೊಗೊಬೇಕಾಗಿತ್ತು ಅಂತ ಹೇಳಲ್ಲ. ಇದು ಫುಲ್ ತೊಗೊಂಡಿದ್ದರಿಂದ ಅದು ತೊಗೊಂಡು ಪ್ಲಸ್ ಪಾಯಿಂಟ್ ಅದು. ಆದರೆ ಈ ಟೈಮ್ ಅದಕ್ಕೆ ಹಾಕಿದ್ದಕ್ಕೆ ಏನಾಗ್ತಿತ್ತು, ಈ ಅಲ್ಲಿ ಹಾಕಿಬಿಟ್ಟು ಜಾಸ್ತಿ ಬರ್ತಿತ್ತು, ಇಲ್ಲಿ ಹೆಚ್ಚು ಬಂದು ಉಪಯೋಗ ಆಗಲಿಲ್ಲ ನಿನಗೆ. ಅಲ್ಲಿ ನೋಡಿ ಉಪಯೋಗ ಆಗ್ತಿತ್ತು, ಇಲ್ಲಿ ಎಲ್ಲ ತೊಗೊಂಡ್ಬಿಟ್ಟಿದೆ, ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಆಗ ನಮಗೆ ನಿಂದ ನ್ಯಾಯ ಅರ್ಥ ಆಗುತ್ತೆ. ನಾವು ಇಂಪಾರ್ಟೆಂಟ್ ಬಿಟ್ಬಿಡ್ತೀವಿ, ಅದೇ ಸಮಸ್ಯೆ. ದೇವರು ಎಲ್ಲ ಕಡೆ ಇದ್ದಾರೆ ಬಿಟ್ಬಿಟ್ಟು ಉಳಿದೆಲ್ಲ ಯೋಚನೆ ಮಾಡ್ತಿರೋದೇ ಭಾರಿ ಜೋರಿ ಹಾಕಿ ಅನುಸಂಧಾನನೇ ಇಲ್ಲ. ಹಾಗಾಗಿ ಹಾಂ ಏನೇನ ಹಾಂ ಏನು ಅರ್ಥ ಅದಕ್ಕೀಗ? ಹಾಂ ಅದು ಹಾಡಿನ ಟೈಟಲ್ ಇರೋದು ಹಾಗೆ, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ. ನೀನು ನೋಡ್ಲಿಕ್ಕೆ ಬಂದೇ ಇಲ್ಲ, ನಾನು ಬಂದಿರೋದೇ ಅದಕ್ಕೆ, ನೋಡ್ಲಿಕ್ಕೆ ಬಂದೇ ಇಲ್ಲ. ನಿನ್ನ ಭಕ್ತರ ದರ್ಶನ ಮಾಡ್ಲಿಕ್ಕೆ ಬಂದೆ ಅಂತ ಹೇಳ್ಬಿಡು. ಅದು ಅಷ್ಟೇ ಉದ್ದೇಶ, ಬೇರೆ ಏನಲ್ಲ. ಅನ್ಯಾಸಿಗೆ ಅದು ದೇವ್ರದೇ ನಿಂದೆ, ದೇವ್ರದೇ ನಿಂದೆ. ಆ್ಯಕ್ಚುಲಿ ಹಿಂದಿಯಲ್ಲಿ ಸ್ತೋತ್ರ ಇದೆ, ದರ್ಶನಕ್ಕೆ ಬಂದವನು ಹೀಗಾದ್ರೆ ಏನಪ್ಪ ಆಗತ್ತೆ ಅಂತ ಪ್ರಾರ್ಥನೆ ಹೊರತು ಇದಲ್ಲ.